ನಟ ದರ್ಶನ್ ಅವರ ಅಭಿಮಾನಿಗಳಿಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಒಳ್ಳೆ ಹುಡುಗ ನಟ ಪ್ರಥಮ್ ಇದೀಗ ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನಟ ದರ್ಶನ್ ಅಭಿಮಾನಿಗಳಿಗೆ ಈ ಥರದ ಒಂದು ಅಸಭ್ಯ ವರ್ತನೆಯ ಅಭಿಮಾನಿಗಳಿಗೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ಕೊಡಲು ಪ್ರಥಮ್ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ಪ್ರಥಮ್ ಕಾನೂನು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಚಿಪ್ಸು ಪಪ್ಸು ಎಂದು ದರ್ಶನ್ ಫ್ಯಾನ್ಸ್ ವಿರುದ್ಧ ಪ್ರಥಮ್ ಕಿಡಿಕಾರಿದ್ದಾರೆ. ಮತ್ತೊಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾ ಇದೆ ದರ್ಶನ್ ಫ್ಯಾನ್ಸ್ ವಿರುದ್ಧ. ಡಿ ಕಂಪನಿ, ಡುಬಾಕ್ ಕಂಪನಿಯಿಂದ ಅಭಿಮಾನಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ನಟ ಪ್ರಥಮ್. ನಟ ದರ್ಶನ್ ಅವರ ಫ್ಯಾನ್ಸ್ ಮತ್ತು ಒಳ್ಳೆ ಹುಡುಗ ಪ್ರಥಮ್ ಇವರ ಮಧ್ಯೆ ಕೋಲ್ಡ್ ವಾರ್ ಮುಂದುವರಿತಾನೆ ಇದೆ ಬಹಳಷ್ಟು ದಿನಗಳಿಂದ. ಯಾಕೆಂತ ಹೇಳಿದ್ರೆ ದರ್ಶನ್ ಅವರು ಅರೆಸ್ಟ್ ಆದಾಗಿನಿಂದ ಹಿಡಿದು ಕೂಡ ಆವಾಗ ಒಂದು ಅಭಿಮಾನಿಗಳು ಒಂದು ವಿಚಾರವನ್ನು ಹೇಳ್ತಾ ಇದ್ರು, ದರ್ಶನ್ ಅವರು ಹೊರಗೆ ಬರೋ ತನಕ ನಾವು ಸಿನಿಮಾವನ್ನು ನೋಡೋದಿಲ್ಲ, ಯಾರ ಸಿನಿಮಾವನ್ನು ಕೂಡ. ಹಾಗಾಗಿ ಆವಾಗ ಒಂದು ಮಾತಿನ ಭರದಲ್ಲಿ ನಟ ಪ್ರಥಮ್ ಅವರು ಹೇಳಿದ್ರು, ನಾವು ಡೆವಿಲ್ ಆಪೋಸಿಟ್ ಆಗಿ ಬರ್ತೀವಿ ನಮ್ಮ ಸಿನಿಮಾ ಅಂತ. ಅಲ್ಲಿಂದ ಶುರುವಾದಂಥ ಇವರ ನಡುವಿನ ಕೋಲ್ಡ್ ವಾರ್ ಪ್ರಥಮ್ ಅವರ ಮೇಲೆ ಒಂದು ರೀತಿಯಾದಂಥ ಜಿದ್ದು ಇದ್ದೇ ಇತ್ತು ದರ್ಶನ್ ಫ್ಯಾನ್ಸ್ಗೆ. ಮತ್ತು ಇತ್ತೀಚೆಗೆ ಕೂಡ ಅವರ ಅಭಿಮಾನಿ ಅನಿಸ್ಕೊಂಡಂಥವರೊಬ್ಬರು ಇವರನ್ನು ಎಲ್ಲೋ ಒಂದು ಪ್ರತ್ಯೇಕವಾದಂಥ ಸ್ಥಳಕ್ಕೆ ಕರೆದು ಬೆದರಿಕೆ ಹಾಕುವಂಥ ಕೆಲಸವನ್ನು ಕೂಡ ಆಗಿತ್ತು ಅನ್ನುವಂಥ ಒಂದು ಆಡಿಯೋ ವೈರಲ್ ಆಗಿತ್ತು. ಈ ಮಧ್ಯದಲ್ಲೇ ಇವರಿಗೆ ಮತ್ತೆ ಈ ಥರದ ಒಂದು ಕಿರಿಕಿರಿ ಆರಂಭ ಆದಂಥ ನಂತರದಲ್ಲಿ ಯಾವಾಗ ನಟಿ ರಮ್ಯಾ ಅವರು ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ತಾರೆ ಈ ಥರದ ಒಂದು ವಿಚಾರವಾಗಿ, ಅವರ ಅಭಿಮಾನಿಗಳು ಕಮೆಂಟ್ಸ್ ಹಾಕ್ತಾ ಇರುವಂಥ ವಿಚಾರವಾಗಿ, ಇದೇ ಥರದ ಒಂದು ತೊಂದರೆಯನ್ನು ನಟ ಪ್ರಥಮ್ ಕೂಡ ಅನುಭವಿಸಿದ್ರು. ಇದೇ ವಿಚಾರವಾಗಿ ಅವರು ಪ್ರತಿ ಬಾರಿ ಹೇಳ್ತಾ ಇದ್ರು, ನನಗ್ಯಾರೋ ನನ್ನ ಆಪ್ತರು ಹೇಳಿದ್ರು, ಬಹಳಷ್ಟು ಬೇಕಾದವರು ಹೇಳ್ತಾ ಇದ್ರು ಕಂಪ್ಲೇಂಟ್ ಕೊಡೋದು ಬೇಡ ಅನ್ನುವಂಥ ರೀತಿಯಲ್ಲಿ. ಆದರೆ ಯಾವಾಗ ಈ ಅಭಿಮಾನಿಗಳ ವರ್ತನೆ ಅತಿರೇಕಕ್ಕೆ ಹೋಯಿತು, ಅಂದರೆ ಡಿ ಕಂಪನಿ ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ರೌಡಿಗಳ ಹತ್ರ ಹೋಗಿದ್ದಂತೆ ಪ್ರಥಮ್ ಅನ್ನುವಂಥ ರೀತಿಯಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಹೀಗಾಗಿ ನಟ ಪ್ರಥಮ್ ಅವರು ಗರಂ ಆಗಿಬಿಟ್ಟಿದ್ದಾರೆ. ಅವರ ವಿರುದ್ಧ ಕಿಡಿಯನ್ನು ಕಾರಿದ್ದಾರೆ, ಅವರಿಗೆ ಒಂದು ಟಾಂಗ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಬಾತ್ರೂಮಲ್ಲಿ ನಿಂತುಕೊಂಡು ಒಂದು ಸೆಲ್ಫಿ ವಿಡಿಯೋ ಮಾಡೋ ಮುಖಾಂತರ ಹೇಳ್ಕೊಳ್ತಾರೆ ಅವರು, ಶಿಕ್ಷಣ ಬಹಳ ಮುಖ್ಯ ಆಗುತ್ತೆ, ನನಗೆಲ್ಲವೂ ತಿಳ್ಕೊಂಡಿದ್ದೀನಿ, ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ. ಮತ್ತು ನಟಿ ರಮ್ಯಾ ಪರವಾಗಿ ಕೂಡ ಬ್ಯಾಟ್ ಬೀಸಿದ್ರು ಪ್ರಥಮ್ ಅವರು ನಿನ್ನೆ ಕೂಡ. ಹೀಗಾಗಿ ಇವತ್ತೊಂದು ವಿಡಿಯೋ ಮುಖೇನ ಹೇಳ್ತಾ ಇರುವಂಥದ್ದು, ಸದ್ಯದಲ್ಲೇ ಪೊಲೀಸರಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ, ಅವರೆಲ್ಲವನ್ನ ನಿಮಗೆ ತಿಳಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಥರದ ಅಸಭ್ಯ ವರ್ತನೆ ಮಾಡ್ತಾ ಇರುವಂಥ ದರ್ಶನ್ ಫ್ಯಾನ್ಸ್ ವಿರುದ್ಧ ಮತ್ತೊಂದು ದೂರು ಕೊಡೋದಕ್ಕೆ ನಟ ಪ್ರಥಮ್ ಮುಂದಾಗ್ತಾ ಇದ್ದಾರೆ.